ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯಪರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹಿಮವಂತ ಋತು ಪೌಷಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ತೃತೀಯ. ಇವತ್ತಿನ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಗುರುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಆತುರದ ನಿರ್ಧಾರಗಳು ಕ್ರೋಢೀಕರಣವಾಗಿರೋದ್ರಲ್ಲಿ, ಒಂದಿಷ್ಟು ಹೂಡಿಕೆ ಮಾಡುವುದರಲ್ಲಿ ಒಂದಿಷ್ಟು ಗಮನಾರ್ಹವನ್ನು ಕೊಡುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಬಂಡವಾಳ ಹೂಡಿಕೆಗಳಲ್ಲಿ ವಿಶೇಷವಾದ ಗಮನವನ್ನು ಕೊಡುವಂಥದ್ದು. ಹಾಗಾಗಿ ಒಂದಿಷ್ಟು ಎಚ್ಚರಿಕೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡೋದು ಒಳಿತು. ಜೊತೆಗೆ ಆರೋಗ್ಯದ ಕಡೆ ತುಂಬಾ ಗಮನವನ್ನು ಕೊಡತಕ್ಕದ್ದು. ಮಧ್ಯಾಹ್ನದ ಅರ್ಧದಲ್ಲಿ ಒಂದಿಷ್ಟು ಮಾತುಕತೆಗಳು, ಒಂದಿಷ್ಟು ಬಾಲ್ಯ ಸ್ನೇಹಿತರ ಭೇಟಿಗಳು, ಒಂದಿಷ್ಟು ಕುಟುಂಬಸ್ಥರಲ್ಲಿ ಒಂದಿಷ್ಟು ಚರ್ಚೆ ಕೂಡ ಆಗುವಂಥದ್ದು. ಇದು ಯಾವುದನ್ನು ವಾಗ್ವಾದಗಳಿಗೆ ಹೋಗತಕ್ಕದ್ದು ಒಳಿತಿಲ್ಲ. ಯಾಕೆಂದ್ರೆ ಒಂದಿಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಟ್ಟು ಕೆಲಸ ಮಾಡೋದ್ರಿಂದ ಶುಭ ಫಲಗಳನ್ನು ಸಹ ನೋಡುವಂಥದ್ದು. ಹಣಕಾಸಿನ ಹೂಡಿಕೆಗಳಲ್ಲಿ ಎಚ್ಚರಿಕೆಯಿಂದ ಮಾಡಿದರೆ ಶುಭ ಫಲಗಳು ಕೂಡ ಖಂಡಿತ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಒತ್ತಡಗಳು, ನಿಮಗೆ ಉದ್ಯೋಗಸ್ಥರುಗಳಿಗೆ ಮೇಲಧಿಕಾರಿಗಳಿಂದ ಒಂದಿಷ್ಟು ಕಿರುಕುಳ ಒತ್ತಡಗಳು, ಒಂದಿಷ್ಟು ಸಮಯಕ್ಕೆ ತಕ್ಕನಾಗಿ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಟಾರ್ಗೆಟ್ ಸಿಗುವಂಥದ್ದು. ಜೊತೆಗೆ ಕೃಷಿಕರಲ್ಲಿ, ಹೈನುಗಾರಿಕೆ ಮಾಡುವಂತವರಿಗೆ, ಮಧ್ಯವರ್ತಿಗಳು, ದಲ್ಲಾಳಿಗಳು ಮಾಡುವಂತವರಿಗೆ ಮಧ್ಯಮ ಲಾಭಗಳು ಕೂಡ ನೋಡುವಂಥದ್ದು. ಒಂದಿಷ್ಟು ಲಾಸ್ ಮಾಡ್ಕೊಳ್ಳುವಂತ ದಿನಮಾನ ಕೂಡ ಆಗಿರುತ್ತೆ. ಎಚ್ಚರಿಕೆ. ಘನವಸ್ತು ವ್ಯಾಪಾರಗಾರರಿಗೆ ವಿಶಿಷ್ಟ ಫಲಗಳು ಕೂಡ ಸಿಗುವಂಥದ್ದು. ಕಬ್ಬಿಣದ ವ್ಯಾಪಾರಗಾರರಿಗೆ ಅಥವಾ ಕಲ್ಲಿನ ಸಂಬಂಧಪಟ್ಟಂತಹ ವ್ಯಾಪಾರಗಾರರಿಗೆ ವಿಶೇಷವಾದ ಫಲಗಳು ಕೂಡ ನೋಡುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯಮೂಲ್ಯವಾದಂತಹ ಸಮಯಗಳನ್ನು ಕೂಡ ನೀವು ವೇಸ್ಟ್ ಮಾಡುವಂಥದ್ದು. ಯಾಕೆಂದ್ರೆ ಪ್ರಾತಃ ಕಾಲದಲ್ಲಿ ಒಂದಿಷ್ಟು ಆಲಸ್ಯ, ಮಾಡೋಣ ಅಂತ ಒಂದಿಷ್ಟು ಮಂದ ದಿನವನ್ನು ನೋಡುವಂಥದ್ದು. ಇದರಿಂದ ಕೆಲವೊಂದಷ್ಟು ವಿರೋಧಗಳು, ಕೆಲವೊಂದಷ್ಟು ಮೇಲಧಿಕಾರಿಗಳಿಂದ ಒತ್ತಡಗಳು, ಕೆಲಸಗಳಲ್ಲಿ ಕೈ ಬಿಟ್ಟು ಹೋಗುವಂಥದ್ದು, ನಿಮ್ ಕೆಲಸಗಳನ್ನು ಬೇರೆ ಕಡೆಗೆ ಸ್ಥಳ ಮಾಡೋ ವರ್ಗಾವಣೆ ಆಗುವಂತ ದಿನಮಾನ ಕೂಡ ಆಗಿರುತ್ತೆ. ಎಚ್ಚರಿಕೆ. ಜೊತೆಗೆ ಯಾರು ವಾಹನ ಚಲಾವಣೆ ಮಾಡುವಂತವರು, ಡ್ರೈವರ್ಗಳು ಯಾರಿರ್ತಾರೆ ಅವರಿಗೆ ವಿಶೇಷವಾದ ಫಲಗಳು ಕೂಡ ನೋಡುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೂಡ ನೋಡುವಂತ ದಿನಮಾನವಾಗಿರುತ್ತೆ. ಸಂಧ್ಯಾ ಕಾಲದಲ್ಲಿ ನಿಮ್ಮ ಬೆಳಿಗಿಂದ ಸಂಜೆ ತನಕ ಯಾವ ಕೆಲಸಗಳನ್ನು ಮಾಡಿದ್ರು ನಿಮ್ಗೆ ಇಪ್ಪಿಸ ಫಲಗಳು ಕೂಡ ನಿಮಗೆ ಸಂತಸಮಯ ದಿನವನ್ನು ನೋಡುವಂತ ದಿನಮಾನವಾಗಿರುತ್ತೆ. ಮಾತುಕತೆಗಳ ಮೇಲೆ ಎಚ್ಚರಿಕೆ ಇರಲಿ. ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ವಿದ್ಯಾರ್ಜನೆಗಳು ದೈವಾನುಗ್ರಹ ಅಂತಾನೆ ಹೇಳುವಂಥದ್ದು. ಮಕ್ಕಳಲ್ಲಿ ಒಂದಿಷ್ಟು ಹೈಪರ್ ಆಟಿಟ್ಯೂಡ್, ನಿಮ್ಮಲ್ಲಿರುವಂತ ಎಲ್ಲಾ ಕೆಲಸಗಳಲ್ಲೂ ತುಂಬಾ ವಿಶೇಷವಾದ ದಿನವನ್ನು ಸಹ ನೀವು ಇವತ್ತು ಬರೆದಿಟ್ಕೊಳ್ಳುವಂತ ದಿನಮಾನವಾಗಿರುತ್ತೆ. ಮಕ್ಕಳುಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಥೇಚ್ಛ ಪ್ರಗತಿಗಳು, ತಂದೆ ತಾಯಿಗಳಿಗೆ ಕೀರ್ತಿಯನ್ನು ಸಹ ತಂದು ಕೊಡುವಂತ ದಿನಮಾನವಾಗಿರುತ್ತೆ. ಹೊಸ ಕೆಲಸಗಳಿಗೆ ದೊಡ್ಡ ಮೊತ್ತದ ಬಂಡವಾಳ ಹೂಡಿಕೆಗಳಿಗೆ ಶುಭ ಕಾಲ ಅಲ್ಲ. ಯಾರ ಮಾತನ್ನು ಕೇಳಿ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದು ಒಳಿತಲ್ಲ. ವಿಶೇಷವಾಗಿ ನಿಮಗೆ ಅದ್ರ ಬಗ್ಗೆ ಅನುಭವಗಳಿದ್ರೆ ಕೆಲಸಗಳನ್ನ ಮಾಡಿ ಫಲಗಳನ್ನು ತಗೊಳ್ಳುವಂಥದ್ದು. ಪಿತ್ರಾಜಾತ್ಯ ಆಸ್ತಿಗಳು, ನ್ಯಾಯಾಲಯಗಳು ಯಾವಾರ ಒಂದಿಷ್ಟು ಇದ್ರೆ ಅದು ಒಂದಿಷ್ಟು ಮುಂದೋಗುವಂತ ದಿನಮಾನವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಘನವಸ್ತು ವ್ಯಾಪಾರಗಾರರಿಗೆ ಕುಟುಂಬದಲ್ಲಿ ಒಂದಿಷ್ಟು ಲಾಭದ ದಿನಮಾನವನ್ನು ಸಹ ನೋಡುವಂಥದ್ದು. ಆದರೆ ಕುಟುಂಬದಲ್ಲಿ ಒಂದಿಷ್ಟು ಕ್ಲೇಶ, ಮನಸ್ತಾಪಗಳು, ಮಕ್ಕಳಿಂದ ನೆಮ್ಮದಿ ಇಲ್ಲದಂತ ದಿನಮಾನಗಳು, ಏನೋ ಒಂದು ಸಮಸ್ಯೆಗಳು, ಏನೋ ಒಂದು ಕೊಂಚ ವ್ಯತ್ಯಾಸಗಳು ಕುಟುಂಬದಲ್ಲಿ. ಇದರಿಂದ ಒಂದಿಷ್ಟು ಆಲಸ್ಯ, ಬೇಜಾರು, ಒಬ್ಬರೇ ಇರುವಂಥದ್ದು, ಒಬ್ಬಂಟಿತನ ಕಾಡುವಂತ ದಿನಮಾನವಾಗಿರುತ್ತೆ. ಹಾಗಾಗಿ ಒಂದಿಷ್ಟು ಸಮಾಧಾನಕರ ಮಾತುಕತೆಗಳು ಕುಟುಂಬದಲ್ಲಿ, ಒಂದಿಷ್ಟು ಮಾತುಕತೆಗಳ ಮೂಲಕ ಪರಿಹಾರ ಮಾಡ್ಕೊಳ್ಳೋದು
ಒಳಿತು. ವಿಶೇಷವಾಗಿ ನಿಮಗೆ ಭೂ ವ್ಯವಹಾರದವರಿಗೆ, ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ ದ್ವಿಗುಣ ಲಾಭ ಕೂಡ ನೋಡುವಂಥದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಆತುರದ ನಿರ್ಧಾರಗಳು, ಹೊಸ ಹೂಡಿಕೆಗಳಲ್ಲಿ ಒಂದಿಷ್ಟು ಸೆಕೆಂಡಲ್ ಬದಲಾವಣೆ ಆಗುವಂತಹ ಒಂದಿಷ್ಟು ದಿನಮಾನವಾಗಿರುತ್ತೆ. ನಿಮ್ಮ ಒಂದಿಷ್ಟು ಚಾಕ್ಷತೆ, ಒಂದಿಷ್ಟು ಮುಂದಾಲೋಚನೆಗಳು, ವಿಶೇಷವಾಗಿ ಚಾಣಾಕ್ಷತೆಯಿಂದ ಕೆಲಸ ಕಾರ್ಯಗಳಿಗೆ ಎತ್ಕೊಳ್ಳುವಂಥದ್ದು. ವೈದ್ಯಕೀಯರು, ಪೊಲೀಸ್ ಇಲಾಖೆ ಕೆಲಸ ಮಾಡುವಂಥವರು, ಜೊತೆಗೆ ವಾಹನ ಚಲಾವಣೆ ಮಾಡುವಂಥವರು, ವಿಶೇಷವಾದಂತಹ ಗೌರವ ಸ್ಥಾನಮಾನಗಳು ದೊರಕುವಂಥ ದಿನಮಾನವಾಗಿರುತ್ತೆ. ಭಯ ಕ್ಲೇಶ, ಸಂಧ್ಯಾ ಕಾಲದಲ್ಲಿ ನಾನು ಏನ್ ಮಾಡಿದ್ರು ಸಹ ಒಂದಿಷ್ಟು ಮನಸ್ಸಿನಲ್ಲಿ ಒಂದಿಷ್ಟು ಕೊಂಚ ಭಯ ಉಂಟಾಗುವಂಥದ್ದು. ಹಾಗಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಉತ್ಸಾಹ ಹುಮ್ಮಸ್ಸುಗಳು ಇದ್ರೂ ಸಹ ನಿಮಗೆ ಮಾಡುವಂತ ಮನಸ್ಸಿರೋದಿಲ್ಲ. ಯಾರೋ ಒಬ್ರು ಒತ್ತಡಗಳಿಂದ ಮಾಡುವಂಥದ್ದು, ಯಾವ್ದೋ ಒಂದು ಕೆಲಸ ಮಾಡಬೇಕು ಅಂದ್ರೆ ಒಂದಿಷ್ಟು ಯಾರೋ ಒಬ್ರು ಫೋರ್ಸ್ ಮಾಡ್ಬೇಕು ನಿಮ್ಗೆ ಈ ಕೆಲಸ ಮಾಡಿ ಅಂತ ಅನ್ನುವಂಥ ದಿನಮಾನಗಳು ನೋಡುವಂಥದ್ದು. ಜೊತೆಗೆ ಮಕ್ಕಳಿಂದ ಒಂದಿಷ್ಟು ಬೇಸರ ಆಗುವಂಥದ್ದು. ತದನಂತರದಲ್ಲಿ ತಂದೆ ತಾಯಿಗಳಿಂದ ಒಂದಿಷ್ಟು ಮನಸ್ಸಿಗೆ ನೋವಾಗುವಂಥದ್ದು. ನೀವು ಎಷ್ಟೇ ಎಫರ್ಟ್ ಆಗಿ ಕೆಲಸ ಮಾಡಿದ್ರು ನೀನೇನು ಮಾಡಿಲ್ಲ ಅನ್ನುವಂತಹ ಒಂದಿಷ್ಟು ಉದ್ಯೋಗ ಸ್ಥಳಗಳಲ್ಲಿ ಮೇಲಧಿಕಾರಿಗಳು ಕೂಡ ಹಾಗೆ ಅನ್ನುವಂಥ ದಿನಮಾನವಾಗಿರುತ್ತೆ. ಹೊಸ ಕೆಲಸಗಳಿಗೆ ಶುಭ ಕಾಲ ಅಲ್ಲ. ಜೊತೆಗೆ ನಿಮಗೆ ಬರಬೇಕಾದಂತ ಋಣಾತ್ಮಕಗಳು ಒಂದಿಷ್ಟು ನಿಧಾನ ಆಗುವಂಥದ್ದು. ನ್ಯಾಯಾಲಯ ಕೆಲಸಗಳು, ಯಾವುದ ಕೋರ್ಟು ಕಚೇರಿ ವಿಚಾರಗಳಿದ್ರೆ ಒಂದಿಷ್ಟು ಮುಂದೂಡುವಂಥದ್ದು. ಹಾಗಾಗಿ ಇವತ್ತಿನ ಹೊಸ ಕೆಲಸಗಳು, ನೂತನ ಕೆಲಸಗಳಿಗೆ ಶುಭ ಕಾಲ ಅಲ್ಲ. ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ನೀವು ತುಂಬಾ ದಿನಗಳಿಂದ ಕಾಯ್ತಿರುವಂತಹ ಕೆಲಸಗಳು ನಿಮಗೆ ಒದಗಿ ಬರುವಂಥದ್ದು. ನಿಮ್ದು ಯಾವ್ದಾದ್ರು ಕೆಲಸ ಕಾರ್ಯಗಳು ಮಾರಾಟ ಮಾಡೋದಾಗಿದ್ರು ಅಥವಾ ತಕೊಳ್ಳೋದಾಗಿದ್ರು, ಗೃಹ ನಿರ್ಮಾಣ ಮಧ್ಯದಲ್ಲಿ ನಿಂತಿದ್ರು, ಎಲ್ಲದಕ್ಕೂ ಚಲಾವಣೆ ಸಿಕ್ಕುವಂಥದ್ದು. ಜೊತೆಗೆ ನಿಮ್ಮಲ್ಲಿರುವಂತಹ ಕೂಡಿಟ್ಟಂತಹ ಹಣ ಹಾಗೆ ಉಳಿದುಕೊಂಡು ಮತ್ತೊಂದಷ್ಟು ಬಂದು ಅದಕ್ಕೆ ಶೇಖರಣೆ ಆಗುವಂತಹ ದಿನಮಾನವಾಗಿರುತ್ತೆ. ನಿಮ್ಮ ಮಾತು ಹಿಡಿತದಲ್ಲಿರಬೇಕು. ನಿಮ್ಮ ಕೆಲಸಗಳು ಗೌಪ್ಯತೆಯಲ್ಲಿರುವಂಥದ್ದು ವಿಶೇಷವಾಗಿರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನಿಶ್ಚರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಒಂದಿಷ್ಟು ಅವಘಡಗಳು, ಆತುರಗಳು, ಒಂದಿಷ್ಟು ಭಯಗಳು ಉಂಟಾಗುವಂಥದ್ದು. ಇಲ್ಲದ ಸಲ್ಲದ ವಿಚಾರಗಳಲ್ಲಿ ಸಿಕ್ಕಾಕಿಕೊಳ್ಳುವಂಥದ್ದು. ಅವಮಾನಗಳು, ಅಪಮಾನಗಳು ಹೊಂದುವಂಥದ್ದು. ಸ್ತ್ರೀಯರಿಂದ ಅವಮಾನಗಳನ್ನು ಹೊಂದುವಂಥದ್ದು. ಹಾಗಾಗಿ ಧನುಸ್ಸು ರಾಶಿಯವರು ಯಾವುದೇ ವೃತ್ತಿ ರಂಗದಲ್ಲಿ, ಕೃಷಿಕರಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ಅಥವಾ ಯಾವುದೇ ಒಂದು ವೃತ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿದ್ರು ಒಂದಿಷ್ಟು ಮಾತು ಕತೆಗಳ ಮೇಲೆ ಎಚ್ಚರಿಕೆಯಿಂದ ಇರತಕ್ಕದ್ದು. ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಫಲಗಳ ಜೊತೆಗೆ ನಿಮಗೆ ಒಂದಿಷ್ಟು ಮಾತುಕತೆಗಳ ಮೇಲೆ ಹಿಡಿತದಿಂದ ಇರತಕ್ಕದ್ದು. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಫಲಾಫಲಗಳ ಜೊತೆಗೆ ನಿಮಗೆ ಒಂದಿಷ್ಟು ಸಂತಸಮಯ ದಿನ ಅಂತಾನೆ ಹೇಳುವಂಥದ್ದು. ಮಂಗಳಕರ ಕಾರ್ಯಗಳ ಬಗ್ಗೆ ನಿಮ್ದು ಒಂದಿಷ್ಟು ಮುಂಚೂಣಿಯಲ್ಲಿರುವಂಥದ್ದು. ಜೊತೆಗೆ ನಿಮ್ಮ ಕೈಲಿ ಮಂಗಳಕರ ಕಾರ್ಯಗಳನ್ನು ನಡೆಸುವಂಥದ್ದು. ಜೊತೆಗೆ ದೇವಾಲಯಗಳ ದರ್ಶನಗಳನ್ನು ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳ ಸ್ನಾನಗಳಲ್ಲಿ ನೀವು ಮುಂದೆ ಬರುವಂಥದ್ದು. ವಿಶೇಷವಾಗಿ ಎಲ್ಲ ಒಂದಷ್ಟು ಸಣ್ಣ ದಿನಗಳಲ್ಲಿ, ಒಂದು ಸಣ್ಣ ಸಮಯದಲ್ಲಿ ಎಲ್ಲ ಅದು ರೆಡಿ ಆಗುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಒಂದಿಷ್ಟು ವಾತಂ ಪಿತ್ತಂ ಕಫಹ ಅಂತ ಹೇಳ್ತೀವಿ, ನಿಮ್ಗೆ ಸಂಧಿವಾತಗಳ ಒಂದಿಷ್ಟು ಸಮಸ್ಯೆಗಳು ಕಾಡುವಂತ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ವೈದ್ಯಕೀಯ ತಪಾಸಣೆ ಒಳಿತು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ, ಕುಂಭ ಲಗ್ನದವರಿಗೆ ನಿಮ್ಮ ನೂತನ ಕೆಲಸಗಳಲ್ಲಿ ಯಾವುದೇ ಕೆಲಸಗಳ ಯಶಸ್ಸನ್ನು ಕಾಣಬೇಕಾದ್ರೆ ಒಂದಿಷ್ಟು ಸ್ನೇಹಿತರ ಒಂದಿಷ್ಟು ಸಹಾಯ, ನೂತನ ವ್ಯಕ್ತಿಗಳ ಪರಿಚಯ, ರಾಜಕೀಯ ಕ್ಷೇತ್ರಗಳ ಒಂದಿಷ್ಟು ನಿಮಗೆ ಒಂದಿಷ್ಟು ನೋಡ್ಕೊಳ್ಳುವಂಥದ್ದು, ಎಲ್ಲ ಒಂದು ಕ್ಷೇತ್ರದವರು ನಿಮಗೆ ಸಹಾಯ ಹಸ್ತ ಕೈ ಚಾಚುವಂಥದ್ದು. ಹಾಗಾಗಿ ಈ ಪಿಸ್ಸ ಫಲಗಳನ್ನು ಸಹ ನೋಡುವಂಥದ್ದು. ಕಿರುತೆರೆ ನಟರಿಗೆ ಹಾಗೂ ವೈದ್ಯಕೀಯರ ಲೋಕದಲ್ಲಿ ಕೆಲಸ ಮಾಡುವಂತವರಿಗೆ ಹಾಗೂ ಯೋಧರು ಕೆಲಸ ಮಾಡುವಂತವರಿಗೆ ಗೌರವಗಳು ನಿಮಗೆ ಸಮಾಜದಲ್ಲಿ ದೊರಕುವಂತ ದಿನಮಾನವಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರತಕ್ಕದ್ದು.
ಹಾಗಾಗಿ ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಅಥವಾ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ಯಾರು ಒಂದಷ್ಟು ವೃದ್ಧಾಪ್ಯರಲ್ಲಿರುವಂತವರಿಗೆ ಒಂದಿಷ್ಟು ಅವಘಡಗಳು ಸಂಭವಿಸುವಂಥದ್ದು, ಭಯ ಆಗುವಂಥದ್ದು, ಜೊತೆಗೆ ಒಂದಿಷ್ಟು ಗೌರವ, ಜೊತೆಗೆ ಒಂದಿಷ್ಟು ಅವಘಡಗಳ ಜೊತೆಗೆ ಜೀವಕ್ಕೆ ಒಂದಿಷ್ಟು ಸಂಬಂಧಪಟ್ಟಂತ ಅವಘಡಗಳು ಸಂಭವಿಸುವಂತ ದಿನಮಾನವಾಗಿರುತ್ತೆ. ತುಂಬಾ ಚೆನ್ನಾಗಿದ್ರು ಕಣಪ್ಪ, ಈ ರೀತಿ ಆಗೋಯ್ತು ಅನ್ನುವಂಥದ್ದು. ಹಾಗಾಗಿ ಅತ್ಯಂತ ಎಚ್ಚರಿಕೆಯಿಂದ ಇರತಕ್ಕದ್ದು. ವೈದ್ಯಕೀಯ ತಪಾಸಣೆಗಳು ಅಥವಾ ನಿಮ್ಗೆ ಸಮಯಕ್ಕೆ ಬೇಕಾದಂತಹ ಒಂದಿಷ್ಟು ಔಷಧಿಗಳನ್ನು ತಗೊಳ್ಳುವಂಥದ್ದು ಕಟ್ಟೆಚ್ಚರವಾಗಿರುತ್ತೆ. ಜೊತೆಗೆ ಕೇತುವಿನ ಆರಾಧನೆ ವಿಶೇಷವಾಗಿ ಮಾಡತಕ್ಕದ್ದು. ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಲಾಭಾಂಶದ ದಿನಮಾನ ಕೂಡ ಆಗಿರುತ್ತೆ, ಆದ್ರೆ ಒಂದಿಷ್ಟು ಅವಮಾನಗಳಾಗುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ನ್ಯಾಯಾಲಯ, ಆಸ್ತಿ ವಿಚಾರಗಳಲ್ಲಿ, ಪಾಲುದಾರಿಕ ವಿಚಾರಗಳಲ್ಲಿ ಒಂದಿಷ್ಟು ಘರ್ಷಣೆಗಳು ಹೆಚ್ಚಾಗುವಂಥದ್ದು. ಕುಟುಂಬದಲ್ಲಿ ಒಂದಿಷ್ಟು ವೈಮನಸ್ಸುಗಳು ಉಂಟಾಗುವಂಥದ್ದು. ಪತಿ ಪತ್ನಿಯರ ಸಂಬಂಧಗಳ ಮಧ್ಯೆ ಒಂದಿಷ್ಟು ಬಿರುಕು ಮೂಡುವಂಥದ್ದು. ಅಸಮಾಧಾನ, ಎಲ್ಲದರಲ್ಲೂ ಅಸಮಾಧಾನ ದಿನಮಾನವನ್ನು ಸಹ ನೋಡುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕ ದಿನಮಾನವಾಗಿರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.